ಸೊಂಪಾಗಿ ಸಂಪಾಗಿ ಉಳಿದಿದೆ. ಏಕೀಕರಣ ಮಾಡಲಿಕ್ಕೆ ಕೆಂಗಲ್ ಹನುಮಂತಯ್ಯನವರು ಇರ್ಬೋದು, ನಿಜಲಿಂಗಪ್ಪನವರು ಇರ್ಬೋದು, ದೇವರಾಜ ಅರಸು ಇರ್ಬೋದು, ಸಾವುಕಾರ ಚೆನ್ನೈನವರು ಇರ್ಬೋದು, ಹಲವಾರು ದಿಗ್ಗಜರು ಕೂಡ ಏಕೀಕರಣವನ್ನು ಮಾಡಿ ತಂದುಕೊಟ್ಟಿದ್ದಾರೆ ಈ ನಾಡಿಗೆ. ಏನೇ ಆಗಲಿ ನಮ್ಮ ಕನ್ನಡ ಭಾಷೆಗೆ ಸರಿಸಮಾನವಾದಂಥ ಭಾಷೆ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಸಾಹಿತಿಗಳು ಹೇಳಿದ್ದಾರೆ. ನಾವೆಲ್ಲ ಕನ್ನಡಿಗರು ಒಟ್ಟಾಗಿ ಒಂದಾಗಿ ಈ ನಾಡಿನ ಜನರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಚುನಾಯಿತ ಪ್ರತಿನಿಧಿಗಳು ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಯಾರೇ ಇರಲಿ, ಚುನಾಯಿತ ಪ್ರತಿನಿಧಿಗಳಿರಲಿ, ಅಧಿಕಾರಿಗಳಿರಲಿ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕನ್ನಡ ನಾಡಿನ ಜನರಿಗೆನ್ನ ಸುರಕ್ಷಿತವಾಗಿ ಕಾಪಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಕನ್ನಡ ಭಾಷೆ ಇವತ್ತು ಏನಾಗ್ತಾ ಇದೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬೆಂಗಳೂರಿನಂಥ ದೊಡ್ಡ ನಗರದ ನಾವೆಲ್ಲರೂ ಕೂಡ ಬೆಳೆಸ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿನಿಯರು, ಯುವ ಸಮಾಜ ಆ ದಿಕ್ಕಲ್ಲಿ ಮೊದಲು ನಮ್ಮ ಮಾತೃಭಾಷೆ, ಆಮೇಲೆ ಉಳಿದ ಭಾಷೆಗಳನ್ನು ಮಾಡುವ ಮೂಲಕ ನಾವೆಲ್ಲರೂ ಸೇರಿ ಕನ್ನಡ ನಾಡನ್ನು, ಕನ್ನಡ ಭಾಷೆ, ಕನ್ನಡ ನೆಲ ಜಲ ಎಲ್ಲವನ್ನು ಕೂಡ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನವೆಂಬರ್ ತಿಂಗಳು ಸಾಕಷ್ಟು ಕ್ರಾಂತಿಗೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ತಿರೋ ಬಂದೇ ಬಿಡ್ತು ಸರ್ ನವೆಂಬರ್. ಈಗ ರಾಜ್ಯದಲ್ಲಿ ಏನಾದ್ರು ಬದಲಾವಣೆ ಆಗ್ತದೆ ಅಂತ, ಸಿಎಂ ಬದಲಾವಣೆ ಆಗ್ತಾರೆ? ಈಗ ನಿಮ್ಮ ಟಿವಿನಲ್ಲೇ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದೀರಿ, ಕ್ರಾಂತಿ ಆಗ್ತಾರೆ, ಕ್ರಾಂತಿ ಆಗುತ್ತೆ ಅನ್ನೋದನ್ನು ತೋರಿಸ್ತೀರಿ. ಯಾವ ಕ್ರಾಂತಿ ಇಲ್ಲ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀರಿ. ಮಾಧ್ಯಮದಲ್ಲಿ ಕ್ರಾಂತಿ ಆಗುತ್ತೆ ಅಂತನೂ ಯಾರು ಹೇಳ್ತಾರೆ ಅದನ್ನು ಹೇಳ್ತಾ ಇದ್ದೀರಿ, ಯಾವ ಕ್ರಾಂತಿ ಇಲ್ಲ ಅಂತ ಹೇಳ್ತಿದ್ದಾರೆ ಅದನ್ನು ಕೂಡ ಹೇಳ್ತಾ ಇದ್ದೀರಿ. ಅದರಿಂದ ನಾನೇನು ಹೇಳಲಿ, ನಾನಿರೋದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ. ವಿಧಾನಸೌಧದೊಳಗಡೆ ಇವೇನು ನಡೆಯೋದೇ ಇಲ್ಲ. ಅಲ್ಲಿ ಬಂದಾಗ ಎಲ್ಲರೂ ಪ್ರೀತಿಯಿಂದನೇ ಇರ್ತವೆ. ಈ ಪಕ್ಷ ಆ ಪಕ್ಷ ಏನಿಲ್ಲ, ಒಳಗಡೆ ಎಲ್ಲ ಒಂದೇ. ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋದು ಎಲ್ಲ ಒಂದಷ್ಟು ಈಗ ಆಗ್ತಾರೆ ಅನ್ನೋ ಚರ್ಚೆ ಕೂಡ ನಿಮ್ಮ ಒಲವೇ. ಅಲ್ಲಪ್ಪ, ನೀವೇ ನೋಡಿದಿರಲ್ಲ, ಈಗ ಡಿಕೆ ಸುರೇಶ್ ಅವರೇ ಹೇಳ್ತಾರೆ, ಹಣೆಲ್ ಬರ್ದಿದ್ರೆ ದೈವ ಇಚ್ಛೆ ಇದ್ದರೆ ಆಗ್ತಾರೆ ಅಂತ. ಇನ್ನು ಕೆಲವರು ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ. ಈ ರೀತಿ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತಕ್ಕಂಥದ್ದು ಇವೆಲ್ಲನೂ ಕೂಡ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಮಾಧ್ಯಮ ದೃಶ್ಯದಲ್ಲಿ ನೋಡಿ ನನಗೆ ಗೊತ್ತಾಗ್ತದೆ ಹೊರತು ಬೇರೆ ವೈಯಕ್ತಿಕವಾಗಿ ಯಾರ ಜೊತೆನೂ ಸಂಪರ್ಕ ಇಲ್ಲ. ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರಲ್ಲ. ದಿನ ಬರೀ ಇದೇ ಚರ್ಚೆ ನಡೀತಾ ಇದ್ದಾರೆ, ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಲ್ಲ. ಈ ತರದ ಆಕ್ಟಿವಿಟೀಸ್ ಖಂಡಿತ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದ್ರೆ ಎಲ್ಲ ಸರ್ಕಾರದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮಂತ್ರಿಗಳು ಒಟ್ಟಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಅಧಿಕಾರಿಗಳು ಕೂಡ ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಬೇಕಾಗ್ತದೆ. ಅಪಸ್ವರಗಳು ಒಂದೊಂದು ಇಲಾಖೆ ಸಚಿವರು ಇನ್ನೊಂದು ಇಲಾಖೆ ಸಚಿವರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಒಂದು ಅಭದ್ರತೆ ಉಂಟು ಮಾಡ್ತಕ್ಕಂಥದ್ದನ್ನ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಯಾರಾದರೂ ಕಡಿ, ಯಾರಾದರೂ ಸರಿ, ಯಾರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ನಾಯಕರು, ಈಗ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇದ್ದೀರಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿರೋ ದಿನದವರೆಗೂ ಕೂಡ ಅವ್ರ ನಾಯಕತ್ವದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.